ರಾಜ್ಯ ರಾಜಕೀಯದಲ್ಲಿ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಡಿಸಿಎಂ ಬಳಿಕ ಮತ್ತೊಬ್ಬ ನಾಯಕ ಉಪಹಾರ ಕೂಟ ಆಯೋಜಿಸುವ ಸುಳಿವನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಬಿತ್ತು ಅನ್ನುವಷ್ಟರಲ್ಲೇ ಇದೀಗ ಹೊಸ ಚಾಪ್ಟರ್ ಶುರುವಾಗಿದೆ. ಈ ಕುರಿತು ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ. ಸಿಎಂ ಆಯ್ತು, ಡಿಸಿಎಂ ಆಯ್ತು, ಈಗ ಗೃಹ ಸಚಿವರ ಸರದಿ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಉಪಹಾರ ರಾಜಕೀಯ ಜೋರಾಗಿದೆ. ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ, ವಡೆ, ಕೇಸರಿ ಬಾತ್ ಸವಿದಿದ್ದಾಯ್ತು. ಇಂದು ಡಿಕೆ ಶಿವಕುಮಾರ್ ಮನೆಯಲ್ಲಿ ಇಡ್ಲಿ ಜೊತೆ ನಾಟಿ ಕೋಳಿ ಸಾರು ಚಪ್ಪರಿಸಿದ್ದಾಯ್ತು. ಸಿಎಂ ಡಿಸಿಎಂ ಬಳಿಕ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಸಿದ್ದರಾಮಯ್ಯ ಡಿಕೆಶಿ ಬೆನ್ನಲ್ಲೇ ಗೃಹ ಸಚಿವರು ಉಪಹಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಆಯೋಜಿಸ್ತೀನಿ. ಶನಿವಾರ ಸಿಎಂ ಬ್ರೇಕ್ಫಾಸ್ಟ್ನಿಂದ ದೂರ ಉಳಿದಿದ್ದ ಪರಮೇಶ್ವರ್ ಈಗ ತಾನು ಬ್ರೇಕ್ಫಾಸ್ಟ್ ಆಯೋಜಿಸುವ ಮಾತುಗಳನ್ನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು. ನಮ್ಮನ್ನೇನೇನು ಹೇಳ್ತೀರಾ ಅಂದ್ರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಇಲ್ಲ. ಅವ್ರು ನಮ್ಮನ್ನೇನು ಕರೆದಿಲ್ಲ. ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗೋದಾದ್ರೆ ಅದನ್ನು ಮಾಡೋಣ. ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನ ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ. ಗೃಹ ಸಚಿವರೇ ಹೇಳಿದಂತೆ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆಯಾ, ಅಥವಾ ಗೃಹ ಸಚಿವರು ಕೂಡ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಆಯೋಜಿಸಿ ಅಚ್ಚರಿ ಸಂದೇಶ ಕೊಡ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಡಿಸಿಎಂ ಬಳಿಕ ಮತ್ತೊಬ್ಬ ನಾಯಕ ಉಪಹಾರ ಕೂಟ ಆಯೋಜಿಸುವ ಸುಳಿವನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಬಿತ್ತು ಅನ್ನುವಷ್ಟರಲ್ಲೇ ಇದೀಗ ಹೊಸ ಚಾಪ್ಟರ್ ಶುರುವಾಗಿದೆ. ಈ ಕುರಿತು ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ. ಸಿಎಂ ಆಯ್ತು, ಡಿಸಿಎಂ ಆಯ್ತು, ಈಗ ಗೃಹ ಸಚಿವರ ಸರದಿ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಉಪಹಾರ ರಾಜಕೀಯ ಜೋರಾಗಿದೆ. ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ, ವಡೆ, ಕೇಸರಿ ಬಾತ್ ಸವಿದಿದ್ದಾಯ್ತು. ಇಂದು ಡಿಕೆ ಶಿವಕುಮಾರ್ ಮನೆಯಲ್ಲಿ ಇಡ್ಲಿ ಜೊತೆ ನಾಟಿ ಕೋಳಿ ಸಾರು ಚಪ್ಪರಿಸಿದ್ದಾಯ್ತು. ಸಿಎಂ ಡಿಸಿಎಂ ಬಳಿಕ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಸಿದ್ದರಾಮಯ್ಯ ಡಿಕೆಶಿ ಬೆನ್ನಲ್ಲೇ ಗೃಹ ಸಚಿವರು ಉಪಹಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಆಯೋಜಿಸ್ತೀನಿ. ಶನಿವಾರ ಸಿಎಂ ಬ್ರೇಕ್ಫಾಸ್ಟ್ನಿಂದ ದೂರ ಉಳಿದಿದ್ದ ಪರಮೇಶ್ವರ್ ಈಗ ತಾನು ಬ್ರೇಕ್ಫಾಸ್ಟ್ ಆಯೋಜಿಸುವ ಮಾತುಗಳನ್ನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು. ನಮ್ಮನ್ನೇನೇನು ಹೇಳ್ತೀರಾ ಅಂದ್ರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಇಲ್ಲ. ಅವ್ರು ನಮ್ಮನ್ನೇನು ಕರೆದಿಲ್ಲ. ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗೋದಾದ್ರೆ ಅದನ್ನು ಮಾಡೋಣ. ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನ ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ. ಗೃಹ ಸಚಿವರೇ ಹೇಳಿದಂತೆ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆಯಾ, ಅಥವಾ ಗೃಹ ಸಚಿವರು ಕೂಡ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಆಯೋಜಿಸಿ ಅಚ್ಚರಿ ಸಂದೇಶ ಕೊಡ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಡಿಸಿಎಂ ಬಳಿಕ ಮತ್ತೊಬ್ಬ ನಾಯಕ ಉಪಹಾರ ಕೂಟ ಆಯೋಜಿಸುವ ಸುಳಿವನ್ನ ನೀಡಿದ್ದಾರೆ.
ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಬಿತ್ತು ಅನ್ನುವಷ್ಟರಲ್ಲೇ ಇದೀಗ ಹೊಸ ಚಾಪ್ಟರ್ ಶುರುವಾಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ. ಸಿಎಂ ಆಯ್ತು, ಡಿಸಿಎಂ ಆಯ್ತು, ಈಗ ಗೃಹ ಸಚಿವರ ಸರದಿ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಉಪಹಾರ ರಾಜಕೀಯ ಜೋರಾಗಿದೆ. ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ, ವಡೆ, ಕೇಸರಿ ಬಾತ್ ಸವಿದಿದ್ದಾಯ್ತು. ಇಂದು ಡಿಕೆ ಶಿವಕುಮಾರ್ ಮನೆಯಲ್ಲಿ ಇಡ್ಲಿ ಜೊತೆ ನಾಟಿ ಕೋಳಿ ಸಾರು ಚಪ್ಪರಿಸಿದ್ದಾಯ್ತು. ಸಿಎಂ ಡಿಸಿಎಂ ಬಳಿಕ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಸಿದ್ದರಾಮಯ್ಯ ಡಿಕೆಶಿ ಬೆನ್ನಲ್ಲೇ ಗೃಹ ಸಚಿವರು ಉಪಹಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಆಯೋಜಿಸ್ತೀನಿ. ಶನಿವಾರ ಸಿಎಂ ಬ್ರೇಕ್ಫಾಸ್ಟ್ನಿಂದ ದೂರ ಉಳಿದಿದ್ದ ಪರಮೇಶ್ವರ್ ಈಗ ತಾನು ಬ್ರೇಕ್ಫಾಸ್ಟ್ ಆಯೋಜಿಸುವ ಮಾತುಗಳನ್ನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು. ನಮ್ಮನ್ನೇನೇನು ಹೇಳ್ತೀರಾ ಅಂದ್ರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಇಲ್ಲ. ಅವ್ರು ನಮ್ಮನ್ನೇನು ಕರೆದಿಲ್ಲ. ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗೋದಾದ್ರೆ ಅದನ್ನು ಮಾಡೋಣ. ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನ ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ. ಗೃಹ ಸಚಿವರೇ ಹೇಳಿದಂತೆ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆಯಾ, ಅಥವಾ ಗೃಹ ಸಚಿವರು ಕೂಡ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಆಯೋಜಿಸಿ ಅಚ್ಚರಿ ಸಂದೇಶ ಕೊಡ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಡಿಸಿಎಂ ಬಳಿಕ ಮತ್ತೊಬ್ಬ ನಾಯಕ ಉಪಹಾರ ಕೂಟ ಆಯೋಜಿಸುವ ಸುಳಿವನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಬಿತ್ತು ಅನ್ನುವಷ್ಟರಲ್ಲೇ ಇದೀಗ ಹೊಸ ಚಾಪ್ಟರ್ ಶುರುವಾಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ. ಸಿಎಂ ಆಯ್ತು, ಡಿಸಿಎಂ ಆಯ್ತು, ಈಗ ಗೃಹ ಸಚಿವರ ಸರದಿ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಉಪಹಾರ ರಾಜಕೀಯ ಜೋರಾಗಿದೆ. ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ, ವಡೆ, ಕೇಸರಿ ಬಾತ್ ಸವಿದಿದ್ದಾಯ್ತು. ಇಂದು ಡಿಕೆ ಶಿವಕುಮಾರ್ ಮನೆಯಲ್ಲಿ ಇಡ್ಲಿ ಜೊತೆ ನಾಟಿ ಕೋಳಿ ಸಾರು ಚಪ್ಪರಿಸಿದ್ದಾಯ್ತು. ಸಿಎಂ ಡಿಸಿಎಂ ಬಳಿಕ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಸಿದ್ದರಾಮಯ್ಯ